ಕೃಷ್ಣ, ನಿಮ್ ಮಾವ ಕರೀತಿದಾರ್ ತಾನೆ, ಬಾ ಕೂತ್ಕೋ, ತಿಂಡಿ ತಿನ್ನು. ಕೃಷ್ಣ, ಬೇಗ ಬಾ, ತಿಂಡಿ ತಿನ್ನು. ಆಮೇಲೆ ನೀನು ವಂಶಿ ನಮ್ಮ ಮನೆಗೆ ಬರ್ಬೇಕು. ಇನ್ನು ಸಾಕಷ್ಟು ಕಾರ್ಯಕ್ರಮಗಳಿವೆ. ಬೇಗ ಬಾಬಾ. ನಾನ್ ಯಾಕ್ರಿ ನಿಮ್ ಮನೆಗೆ ಬರ್ಬೇಕು? ಇಲ್ಲಿದೆ ನೋಡಿ, ಇದು ನಮ್ಮ ಮನೆ. ನನ್ನ ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗೋ ಯೋಚನೆ ನಿಮಗಿದ್ರೆ ಅದನ್ನಿಲ್ಲೇ ಬಿಟ್ಟು ನೀವು ಹೋಗ್ಬೋದು. ನಾನೆಲ್ಲಿಗೂ ಬರಲ್ಲ. ಯಾಕೆ ಕೋಪ ಮಾಡ್ಕೊಂಡಿದ್ಯ ಕೃಷ್ಣ? ಏನಾಯ್ತು? ಯಾಕೆ ಮಾತಿನ ವರ್ಷನೆ ಬದಲಾಗ್ತೈತೆ? ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವಿಲ್ಲಿಗೆ ಬಂದಿರೋದೆ ನನ್ನ ನಿಮ್ಮ ಮನೆಯಿಂದ ದೂರ ಮಾಡಿ ಈ ಮನೆ ಒಡೆಯಕ್ಕೆ ತಾನೆ? ಏ ಕೃಷ್ಣ, ಹುಚ್ಕಿಚ್ಚಿ ಹಿಡ್ದಿದ್ಯೇನೋ ನಿನ್ಗೆ? ತಲೆ ಕೆಟ್ಟೊಂಥರ ಮಾತಾಡ್ಬೇಡ. ತಲೆ ಕೆಟ್ಟಿರೋದು ನನಗಲ್ಲಮ್ಮ, ನಿಮ್ಗಳಿಗೆ. ಆ ಥರ ತಲೆ ಕೆಡ್ಸಿರೋದು ಇವರು. ನೀವು ಇವ್ರ ಬೆಣ್ಣೆ ಮತ್ತೆ ಕರ್ಗೋಗ್ತಾ ಇದ್ದೀರಾ ಅಷ್ಟೇ. ಸಾಕು ಕೃಷ್ಣ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನಮ್ಮ ಮನೆಯವ್ರ ಬಗ್ಗೆ, ನನ್ನ ಮಗಳ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ತಾನೆ ಇದೆಯಲ್ಲ. ಅಂತ ತಪ್ಪೇನ್ ಮಾಡಿದೀವಿ ನಾವು? ದೇವಕಿ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅವನ್ ಮಾಡಿರೋ ತಪ್ಪಿಗೆ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಅಕ್ಕ, ನೀನ್ ಯಾರ ಹತ್ರನೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ನಮ್ಮ ಅಣ್ಣನೇ ಮುಖ್ಯ. ನನ್ನ ಮತ್ತೆ ಅವನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂತ ಪ್ರಯತ್ನ ಕೂಡ ಯಾರು ಮಾಡಬೇಡಿ. ಯಾಕೆ ಕೃಷ್ಣ ಈ ತರ ಮಾತಾಡ್ತಿದ್ದೀನಿ ನೀನು? ಅದೇನ್ ತಪ್ಪಾಗಿದೆ ಅಂತ ಹೇಳಪ್ಪ. ಅಷ್ಟಕ್ಕೂ ನಾನು ಯಾಕ್ರಿ ನಿಮ್ ಮನೆ ಮುರಿಲಿ? ಹಾಗಾದ್ರೆ ಮದುವೆ ದಿನ ಯಾಕೆ ಅಣ್ಣ ಬೇಡ ಅಂದ್ರೂ ಅಷ್ಟು ದುಬಾರಿ ಉಡುಗೊರೆಗಳನ್ನ ತಂದ್ರಿ? ಅದರಲ್ಲೂ ನಿಮ್ ಸಂಬಂಧಿಕರನ್ನ ಚೂ ಬಿಟ್ಟು ಅಣ್ಣ ಮತ್ತೆ ಅತ್ತಿಗೆಗೆ ಅವಮಾನ ಮಾಡಿಸಿದ್ರಿ. ಅದು ಬಿಡಿ, ನಿಮ್ ರೈಸ್ ಮಿಲ್ಲು, ಜಮೀನು ಅದನ್ನ ನನಗೆ ನೀವು ಯಾಕೆ ಕೊಡ್ತೀನಿ ಅಂತ ಹೇಳಿದ್ರಿ? ಯಾಕೆ ನಮ್ಮ ಅಣ್ಣನ ಎದುರು ನನ್ನನ್ನ ದೊಡ್ಡವನ್ ಮಾಡೋದಕ್ಕಾ? ಇಷ್ಟಕ್ಕೂ ನಿಮ್ಮನೆಗೆ ನಿಮ್ಮ ಮಗಳ ಹೆಸರು ಇಟ್ಕೊಳ್ರಿ, ನನ್ನ ಹೆಸರು ಯಾಕೆ ಇಟ್ರಿ? ಡೈಮಂಡ್ ನೆಕ್ಲೆಸ್ ವಂಶಿಗೆ ತಂದು ಎಲ್ರ ಮುಂದೆ ಕೊಟ್ಟಿದ್ದ ಉದ್ದೇಶನಾದ್ರೂ ಏನ್ರಿ? ಯಾಕಪ್ಪ ಕೃಷ್ಣ ಈ ರೀತಿ ಮಾತಾಡ್ತಾ ಇದೀಯಾ? ನೀನ್ ಹೇಳೋ ಒಂಚೂರು ಅರ್ಥ ಆಗ್ತಿಲ್ಲ ಕಣಯ್ಯ ನನಗೆ. ಇಷ್ಟೆಲ್ಲ ಮಾಡಿದ್ದು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ. ಇಷ್ಟ ಬಿಟ್ಟರೆ ಬೇರೆ ಉದ್ದೇಶ ಯಾವುದು ಇಲ್ಲಯ್ಯ ನಮ್ಗೆ. ಇತ್ತು, ಈ ಮನೆ ಒಡೆಯೋ ಕೆಟ್ಟ ಉದ್ದೇಶ ನಿಮ್ಗಿತ್ತು. ನಿಮ್ಮ ತಲೆಯಲ್ಲಿ ಅಣ್ಣ ಮತ್ತೆ ಅದಕ್ಕೆ ಎದ್ರು ನಾನು ಮತ್ತೆ ವಂಶಿ ಬೇರೆ ಅನ್ನೋ ಭಾವನೆ ಮೂಡಿಸಿ ಈ ಮನೆ ಒಡೆಯೋ ಸಂಚು ನಿಮ್ದು. ಅದ್ರ ಜೊತೆಗೆ ಈ ತುಂಬಿದ ಮನೆಯಿಂದ ನನ್ನ ದೂರ ಮಾಡಿ ನಿಮ್ ಮನೆ ಅಳಿಯನಾಗಿ ಮಾಡ್ಕೊಳ್ಳೋ ಕೆಟ್ಟ ಉದ್ದೇಶ ಇದೆ ನಿಮ್ಗೆ. ಹೇ ಕೃಷ್ಣ, ಏನೋ ನಿನ್ನ ಮಾತಿನ ಅರ್ಥ? ದೊಡ್ಡವ್ರ ಎದುರುಗಡೆ ಈ ರೀತಿ ಎಲ್ಲ ಮಾತಾಡ್ತಾರೇನೋ? ಇವರು ನಿನ್ ಮಾವ, ಅವ್ರೇನೇ ಮಾಡಿದ್ರು ನಿನ್ನ ಮತ್ತು ವಂಶಿ ಒಳ್ಳೇದಕ್ಕೆ ತಾನೇ ಮಾಡಿರ್ತಾರೆ. ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತೀಯ. ಮೊದಲು ಇವ್ರ ಹತ್ರ ಕ್ಷಮೆ ಕೇಳು. ಕೃಷ್ಣ, ನಿನಗೆ ಕೈ ಮುಗಿತೀನಿ. ನಮ್ಮಪ್ಪ ಅಮ್ಮ ಮಾತಾಡ್ದವ್ರಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು. ದಯವಿಟ್ಟು ಈ ತರ ಮಾತಾಡ್ಬೇಡ ಪ್ಲೀಸ್. ನೀವು ಮಾತಾಡ್ಬೇಡಿ, ಎಲ್ಲ ನಿಮ್ಮಿಂದನೇ ಆಗಿರೋದು. ಇಷ್ಟಕ್ಕೆಲ್ಲ ಮುನ್ನುಡಿ ಬರ್ದಿದ್ದೆ ನೀವು.
ಮಾಯಾ, ಆ ಕೃಷ್ಣನ್ನ ನಾನು ಏನು ಅನ್ಕೊಂಡಿದ್ದೆ ನೋಡ್ದ್ಯಾ, ವಂಶಿ ಮನೆಯವ್ರಿಗೆ ಸರಿಯಾಗಿ ಕೊಡ್ತಿದ್ದಾನೆ. ಹೌದಮ್ಮ, ಅಣ್ಣನ್ ಮಾತನ್ನ ತಮ್ಮ ಇವತ್ತು ಭರ್ಜರಿಯಾಗಿ ಆಡ್ತಿದ್ದಾನೆ. ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಟೈಮ್ ಬರ್ಬೇಕಿತ್ತು, ಈಗ ಬಂತು ಅಷ್ಟೇ. ಹೌದಮ್ಮ, ನಾವಷ್ಟ್ ಕಷ್ಟಪಟ್ಟಿದ್ದಕ್ಕೂ ಇವತ್ ಸಾರ್ಥಕ ಅನ್ನಿಸ್ತಿದೆ. ಈ ನಳಿನಿ ಅನ್ಕೊಂಡಿರೋದನ್ನ ಸಾಧಿಸ್ತಾಳೆ, ಸುಮ್ನೆ ಬಿಡಲ್ಲ. ನೀನ್ ಬಿಡಮ್ಮ, ನೀನ್ ಎಲ್ಲೋ ಇರ್ಬೇಕಾಗಿತ್ತು. ಮಾಯಾ, ಅಯ್ಯೋ, ಅವನು ಅವ್ರ ಅಕ್ಕನ ಮಾತ್ಗೆ ಬೆಣ್ಣೆ ತರ ಕರ್ಗೋಗ್ತಾನೆ ಅನ್ಕೊಂಡೆ. ಆದ್ರೆ ಇಲ್ಲ ಬಿಡು, ನನ್ನ ಅಳಿಯ ಬೆಂಕಿ ಆದ್ರೆ ಅವನ್ ತಮ್ಮ ಜ್ವಾಲಾಮುಖಿ. ಇವತ್ತಿಂದ ಅಸ್ಲಿ ಆಟ ಶುರು. ಇನ್ನೇನ ಆಟ ಆಡ್ತಾರೋ ನೋಡೋಣ ಬಾ. ಏನೂ ಆಗಿದೆ ಕೃಷ್ಣ ನಿನ್ಗೆ? ಯಾಕೋ ಈ ತರ ಮಾತಾಡ್ತಿದ್ಯಾ? ಇರೋ ಸತ್ಯನೇ ಹೇಳ್ತಾ ಇರೋದು.